ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಾವೆಲ್ಲರೂ ಅನಾದಿ ಕಾಲದಿಂದ ಆಚರಣೆ ಮಾಡಿಕೊಂಡು ಬರುತ್ತಿರತಕ್ಕಂತಹ ನಮ್ಮ ಸನಾತನ ಹಿಂದೂ ಧರ್ಮವು ಈ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮವಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯೂ ಸಹ ಅತ್ಯಂತ ಪ್ರಾಚೀನವಾದದ್ದು, ಅತ್ಯಂತ ಶ್ರೇಷ್ಠವಾದಂತಹ ಸಂಸ್ಕೃತಿಯೂ ಆಗಿದೆ. ಈ ಭಾರತ ದೇಶದಲ್ಲಿ ನಮ್ಮ ಪೂರ್ವಜರಾಗಿರತಕ್ಕಂತಹ ಮಹರ್ಷಿಗಳು, ಮಹಾತ್ಮರು ಅವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಬೇರೆ ಯಾವ ವಸ್ತುಗಳಿಗೂ ಪ್ರಾಧಾನ್ಯವನ್ನು ಕೊಡದೆ ಕೇವಲ ಧರ್ಮಕ್ಕೆ ಮಾತ್ರವೇ ಪ್ರಾಧಾನ್ಯವನ್ನು ಕೊಟ್ಟು ತಮ್ಮ ತಮ್ಮ ಸ್ವಧರ್ಮಗಳನ್ನು ವಿಶೇಷವಾಗಿ ಅನುಷ್ಠಾನ ಮಾಡುತ್ತಾ ಜೀವನವನ್ನು ನಡೆಸ್ತಾ ಇದ್ದರು. ಅದೇ ರೀತಿಯಾಗಿ ಯಾರಿಗೂ ಸಹ ತೊಂದರೆಯನ್ನು ಮಾಡದೆ, ಯಾರಾದರೂ ಇವರಿಗೆ ತೊಂದರೆಯನ್ನು ಮಾಡುವುದಕ್ಕೆ ಬಂದಾಗ ಮಾತ್ರ ಅವರಿಗೆ ಸರಿಯಾದಂತಹ ಉತ್ತರವನ್ನು ಕೊಡುತ್ತಾ ಧಾರ್ಮಿಕವಾದ ಜೀವನವನ್ನು ನಡೆಸಿ ನಮ್ಮ ಎಲ್ಲರ ಗೌರವ ಆದರಗಳಿಗೆ ಪಾತ್ರರಾಗಿದ್ದಾರೆ. ಅಂತಹ ಪೂರ್ವಜರ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಕೂಡ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ವಿಧವಾದ ಇಚ್ಛೆಗಳು ಇದ್ದೇ ಇರ್ತವೆ. ಒಂದು, ತಾನು ಸುಖವಾಗಿರಬೇಕು ಅಂತ. ಎರಡನೇದು, ತನಗೆ ಯಾವತ್ತೂ ಕೂಡ ದುಃಖ ಬರಬಾರದು ಅಂತ. ಈ ಎರಡು ರೀತಿಯಾದಂತಹ ಇಚ್ಛೆಗಳು ಇಲ್ಲದೇ ಇರತಕ್ಕಂತಹ ಮನುಷ್ಯನೇ ಈ ಪ್ರಪಂಚದಲ್ಲಿ ಇರುವುದಿಲ್ಲ. ಪ್ರತಿಯೊಬ್ಬನಿಗೂ ಇಂತಹ ಎರಡು ಇಚ್ಛೆಗಳಿದ್ದೇ ಇರುತ್ತೆ. ಈ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಒಂದೇ ಒಂದು ಮಾರ್ಗ ಧರ್ಮವನ್ನು ಆಚರಣೆ ಮಾಡುವುದು ಮತ್ತು ಅಧರ್ಮವನ್ನು ಪರಿತ್ಯಾಗ ಮಾಡುವುದು. ಧರ್ಮಾಚರಣೆ ಮಾಡುವುದರಿಂದ ನಮಗೆ ಸುಖ ಸಿಗುತ್ತೆ, ಅಧರ್ಮವನ್ನು ಬಿಡುವುದರಿಂದ ನಮಗೆ ದುಃಖ ಬರುವುದಿಲ್ಲ. ಧರ್ಮ ಅಂದರೆ ಏನು ಅಂತ ಕೇಳಿದರೆ, ಯಾವುದನ್ನು ಆಚರಣೆ ಮಾಡುವುದರಿಂದ ನಮಗೆ ಒಳ್ಳೆಯದಾಗುತ್ತೋ ಅದರಿಂದಲೇ ಯಾವುದನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರವನ್ನು ತಿಳಿದಿರತಕ್ಕಂತಹ ಗುರುಗಳು ಮತ್ತು ಹಿರಿಯರು ಎಲ್ಲರೂ ಸಹ ಯಾವುದನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಹೇಳುತ್ತಾರೋ ಮತ್ತು ಯಾವುದನ್ನು ಆಚರಣೆ ಮಾಡುವುದರಿಂದ ತಾತ್ಕಾಲಿಕವಾಗಿ ಕೆಲವು ಕಷ್ಟಗಳನ್ನು ಅನುಭವಿಸಿದ ಹಾಗೆ ಇದ್ದರೂ ಕೂಡ ಶಾಶ್ವತವಾದಂತಹ ಶ್ರೇಯಸ್ಸನ್ನು, ಸುಖವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗುತ್ತೋ ಅದು ಧರ್ಮ. ಅದೇ ರೀತಿಯಾಗಿ ಅಧರ್ಮ ಅಂತಂದ್ರೆ ಯಾವುದು ಅಂತ ಕೇಳಿದರೆ, ಯಾವುದನ್ನು ಆಚರಣೆ ಮಾಡುವುದರಿಂದ ನಮಗೆ ದುಃಖವು ಬರುತ್ತದೋ ಅದರಿಂದಲೇ ಶಾಸ್ತ್ರವು, ಗುರುಗಳು, ಹಿರಿಯರು ಅವರೆಲ್ಲರೂ ಸಹ ಯಾವುದನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾರೋ, ಅದೇ ರೀತಿಯಾಗಿ ಯಾವುದನ್ನು ಆಚರಣೆ ಮಾಡಿದಾಗ ತಾತ್ಕಾಲಿಕವಾಗಿ ಸ್ವಲ್ಪ ಸುಖವು ಸಿಕ್ಕಿದ ಹಾಗೆ ಅನಿಸಿದರೂ ಕೂಡ
ಕೊನೆಗೆ ನಾವು ಅತ್ಯಂತ ಅಧಿಕವಾಗಿ ದುಃಖವನ್ನೇ ಅನುಭವಿಸಬೇಕಾಗಿ ಬರುತ್ತೋ ಅದು ಅಧರ್ಮ. ಲೋಕದಲ್ಲಿ ಕೆಲವರು ಹೇಳುವುದಿದೆ, ಏನು ಅಂತಂದ್ರೆ, ಧರ್ಮಾಚರಣೆ ಮಾಡುವಾಗ ಅನೇಕ ಕಷ್ಟಗಳು ಬರ್ತಿರ್ಬೇಕಾದ್ರೆ ನಾವು ಯಾಕೆ ಧರ್ಮಾಚರಣೆ ಮಾಡ್ತಾ ಇರಬೇಕು? ಹಾಗೆ ಅಧರ್ಮಾಚರಣೆ ಮಾಡುವವರು ಎಷ್ಟೋ ಜನರು ಸುಖವಾಗಿರ್ಬೇಕಾದ್ರೆ ನಾವು ಕೂಡ ಅವರ ಹಾಗೆ ಅಧರ್ಮವನ್ನು ಮಾಡಿ ಯಾಕೆ ಸುಖವಾಗಿರಬಾರದು ಅಂತ ಕೆಲವರು ಹೇಳುವುದಿದೆ. ಆದರೆ ಇದು ಈ ರೀತಿಯಾಗಿ ಮಾತನಾಡುವುದು, ಈ ರೀತಿಯಾಗಿ ತಿಳಿದುಕೊಳ್ಳುವುದು ಇದು ಅತ್ಯಂತ ಅನುಚಿತ. ಯಾಕೆ ಅಂತ ಕೇಳಿದರೆ, ಒಬ್ಬ ಮನುಷ್ಯ ತುಂಬ ಧರ್ಮಾಚರಣೆ ಮಾಡಿದರೂ ಕೂಡ ಅವನಿಗೆ ಏನೋ ಒಂದು ಕಷ್ಟ ಬರ್ತಾ ಇದೆ ಅಂತಂದರೆ ಅದರ ಅರ್ಥ ಅವನು ಧರ್ಮಾಚರಣೆ ಮಾಡಿದ್ರಿಂದ ಕಷ್ಟ ಬಂತು ಅಂತ ಅಲ್ವೇ ಅಲ್ಲ. ಅಥವಾ ಒಬ್ಬ ಅಧರ್ಮ ಮಾಡಿರ್ತಕ್ಕಂಥವನು ಸುಖವಾಗಿದ್ದಾನೆ ಅಂತಂದರೆ ಅದರ ಅರ್ಥ ಅಧರ್ಮ ಮಾಡಿದರೂ ಕೂಡ ನಾವು ಸುಖವಾಗಿರಬಹುದು ಅಂತ ಖಂಡಿತವಾಗಿಯೂ ಅಲ್ಲ. ಮತ್ತೆ ಏನು ಅದರ ಅರ್ಥ ಅಂತ ಕೇಳಿದರೆ, ಈ ಜನ್ಮದಲ್ಲಿ ನಾವು ಎಷ್ಟೇ ಧರ್ಮವನ್ನು ಆಚರಣೆ ಮಾಡಿದರೂ ಕೂಡ ಹಿಂದಿನ ಜನ್ಮದಲ್ಲಿ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೆಯೋ ನಮ್ಮಿಂದ ನಡೆದಂತಹ ಪಾಪಕರ್ಮಗಳು ಅತ್ಯಂತ ಪ್ರಬಲವಾಗಿದ್ದರೆ ಈ ಜನ್ಮದಲ್ಲಿ ನಾವು ಧರ್ಮಾಚರಣೆಯನ್ನು ಮಾಡುವಾಗಲೂ ಕೂಡ ಆ ಪಾಪಕರ್ಮಗಳ ಫಲವಾದ ದುಃಖವನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ. ಆದರೆ ಹೇಗೆ ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂತಹ ಪಾಪದ ಫಲವಾಗಿ ಈಗ ದುಃಖವನ್ನು ನಾವು ಅನುಭವಿಸ್ತಾ ಇದ್ದೀವೋ, ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇದ್ದರೂ ಕೂಡ ಅದೇ ರೀತಿಯಾಗಿ ಈಗ ನಾವು ಮಾಡ್ತಾ ಇರತಕ್ಕಂತಹ ಒಳ್ಳೆ ಕೆಲಸಗಳ ಫಲವಾಗಿ ಮುಂದೆ ನಮಗೆ ಸುಖ ಅನ್ನೋದು ಸಿಗುತ್ತೆ. ಅದರಲ್ಲಿ ಯಾವ ಸಂಶಯಕ್ಕೂ ಅವಕಾಶವೇ ಇಲ್ಲ. ಅದೇ ರೀತಿಯಾಗಿ ಒಬ್ಬ ಅಧರ್ಮ ಮಾಡುವವನು ಈಗ ಅಧರ್ಮವನ್ನು ಆಚರಣೆ ಮಾಡ್ತಾ ಇದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ತುಂಬ ಧರ್ಮವನ್ನು ಮಾಡಿದ್ದರೆ, ಪ್ರಬಲವಾದಂತಹ ಧರ್ಮವನ್ನು ಅವನು ಮಾಡಿದ್ದರೆ ಈ ಜನ್ಮದಲ್ಲಿ ಆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯದ ಫಲವಾದ ಸುಖವು ಅವನಿಗೆ ಸಿಗುತ್ತೆ. ಆ ಫಲವು ಮುಗಿದ ನಂತರ ಈಗ ಮಾಡುವಂತಹ ಪಾಪದ ಫಲವನ್ನು ಮುಂದೆ ಅನುಭವಿಸಬೇಕಾಗಿ ಬರುತ್ತೆ. ಹಾಗಾಗಿ ಯಾರೂ ಕೂಡ ಧರ್ಮಾಚರಣೆ ಮಾಡಿದ್ರೆ ತುಂಬ ಕಷ್ಟಗಳು ಬರುತ್ತೆ, ಧರ್ಮಾಚರಣೆ ಮಾಡುವುದರಿಂದ ತುಂಬ ಕಷ್ಟಗಳು ಬರುತ್ತೆ, ಅಥವಾ ಅಧರ್ಮವನ್ನು ಮಾಡಿದರೂ ಕೂಡ ತುಂಬ ಸುಖವಾಗಿರಬಹುದು ಅಂತ ಭಾವಿಸಬಾರದು. ಯಾಕೆ ಅಂತಂದರೆ ಎಷ್ಟೇ ಯುಗಗಳು ಕಳೆದರೂ ಸಹ ಧರ್ಮದ ಫಲವೇ ಸುಖ, ಅಧರ್ಮದ ಫಲವೇ ದುಃಖ. ಇದು ಯಾವತ್ತೂ ಕೂಡ ಬದಲಾಗುವುದಿಲ್ಲ. ಯಾವ ಯುಗದಲ್ಲೂ ಸಹ ಧರ್ಮದ ಫಲವು ದುಃಖ ಆಗುತ್ತೆ ಅಥವಾ ಅಧರ್ಮದ ಫಲ ಸುಖವೂ ಆಗಬಹುದು ಅಂತ ಆಗುವುದೇ ಇಲ್ಲ. ಹಾಗಾಗಿ ಯಾರೂ ಸಹ ಈ ರೀತಿಯಾಗಿ ತಪ್ಪಾಗಿ ಕಲ್ಪನೆಗಳನ್ನು ಮಾಡಿಕೊಳ್ಳಬಾರದು. ತಮ್ಮ ಜೀವನದಲ್ಲಿ ಧರ್ಮಾಚರಣೆಯನ್ನು ನಮ್ಮ ಪೂರ್ವಜರು ಮಾಡಿದ ಹಾಗೆ ಆಚರಣೆ ಮಾಡಿ ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ವಿಷಯವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ವಾರ್ಧಕ್ಯದಲ್ಲಿ, ವೃದ್ಧಾವಸ್ಥೆಯಲ್ಲಿ ಚೆನ್ನಾಗಿ ಸುಖವಾಗಿರಬೇಕು ಅಂತಂದರೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದರೆ, ಯೌವನದಲ್ಲಿದ್ದಾಗ, ಬಾಲ್ಯ, ಯೌವನ ಈ ಅವಸ್ಥೆಗಳಲ್ಲಿ ನಮ್ಮ ಶರೀರವು ಅತ್ಯಂತ ದೃಢವಾಗಿರುವಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿದರೆ ಆಗ ವೃದ್ಧಾವಸ್ಥೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿಕೊಂಡು ನಾವು ಸುಖವಾಗಿರುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಆರಂಭದಲ್ಲಿ
ಸಾಮಾನ್ಯವಾಗಿ ಒಂದು 25 ವರ್ಷಗಳ ಕಾಲ ವಿಶೇಷವಾಗಿ ಜ್ಞಾನಾರ್ಜನೆಯನ್ನು ಮಾಡಬೇಕು. ಯಾವುದಾದರೂ ಒಂದು ವಿಷಯವನ್ನು ಅಧ್ಯಯನ ಮಾಡುವುದಕ್ಕಾಗಿ ಸ್ವೀಕರಿಸಿ ಆ ವಿಷಯದಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಪಟ್ಟು ಚೆನ್ನಾಗಿ ಅಧ್ಯಯನ ಮಾಡಿ ಆ ವಿಷಯದಲ್ಲಿ ಪರಿಪೂರ್ಣವಾದಂತಹ ನೈಪುಣ್ಯವನ್ನು ಸಂಪಾದನೆ ಮಾಡಬೇಕು. ಮೊಟ್ಟ ಮೊದಲಿಗೆ ಯಾವುದಾದ್ರೂ ಒಂದು ವಿಷಯ, ಎಲ್ಲರಿಗೂ ಏನೋ ಒಂದು ಆಗಬೇಕು ಅಂತಿರುತ್ತೆ. ಕೆಲವರಿಗೆ ನಾನು ದೊಡ್ಡವನಾದ್ಮೇಲೆ ವೈದ್ಯನಾಗಬೇಕು ಅಂತ ಇಚ್ಛೆ ಇರುತ್ತೆ, ಕೆಲವರಿಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ಇಚ್ಛೆ ಇರುತ್ತೆ, ಕೆಲವರಿಗೆ ನಾನು ಪೊಲೀಸ್ ಆಗಬೇಕು ಅಂತ ಇಚ್ಛೆ ಇರುತ್ತೆ, ನಾನು ಸೈನಿಕ ಆಗಬೇಕು ಅಂತ ಇಚ್ಛೆ ಇರುತ್ತೆ, ನಾನು ವಕೀಲ ಆಗಬೇಕು ಅಂತ ಇಚ್ಛೆ ಇರುತ್ತೆ. ಇನ್ನು ಕೆಲವರಿಗೆ ನಾನು ದೊಡ್ಡ ವೇದಶಾಸ್ತ್ರಗಳ ವಿದ್ವಾಂಸನಾಗಬೇಕು, ಸಂಗೀತ ವಿದ್ವಾಂಸ ಆಗಬೇಕು ಅಂತ ಹೀಗೆ ಹಲವಾರು ರೀತಿಯಾಗಿ ಇಚ್ಛೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಯಾವ ವಿಷಯ ಯಾವ ಇಚ್ಛೆ ಬೇಕಾದರೂ ಇರಲಿ, ಆ ಅಂಶದಲ್ಲಿ ನಮಗೆ ನೈಪುಣ್ಯವು ಸಿಗಬೇಕು ಅಂತಂದರೆ ಬಾಲ್ಯದಲ್ಲಿಯೇ ಅತ್ಯಂತ ಕಷ್ಟಪಟ್ಟು ವಿಶೇಷವಾಗಿ ಅದರಲ್ಲಿ ಪರಿಶ್ರಮವನ್ನು ಪಟ್ಟು ಆ ನಮಗೆ ಇಷ್ಟವಾದಂತಹ ಅಂಶಗಳಲ್ಲಿ ನಾವು ಪರಿಪೂರ್ಣವಾದ ನೈಪುಣ್ಯವನ್ನು ಪಡೆದು ತದನಂತರ ದೊಡ್ಡ ವಿದ್ವಾಂಸರಾಗಬೇಕು, ಅದರಲ್ಲಿ ಪರಿಪೂರ್ಣವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಹೀಗೆ ನಾವು ನಮಗೆ ಇಷ್ಟವಾದಂತಹ ವಿದ್ಯೆಯಲ್ಲಿ ಚಿಕ್ಕ ವಯಸ್ಸಿನಿಂದ ತುಂಬ ಕಷ್ಟಪಟ್ಟು ಚೆನ್ನಾಗಿ ಅಧ್ಯಯನ ಮಾಡಿ ಅದರಲ್ಲಿ ಪರಿಪೂರ್ಣವಾದಂತಹ ನೈಪುಣ್ಯವನ್ನು ಸಂಪಾದನೆ ಮಾಡಿದ ಮೇಲೆ ನಾವು ಮುಂದೆ ನಮಗೆ ಬಂದಿರತಕ್ಕಂತಹ ಆ ನೈಪುಣ್ಯದಿಂದ ಆ ಪಾಂಡಿತ್ಯದಿಂದ ಒಳ್ಳೆ ಕೆಲಸಗಳನ್ನು ಮಾಡಿ ಆ ನೈಪುಣ್ಯವನ್ನು ಪಾಂಡಿತ್ಯವನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ತದ್ವಾರ ಸಮಾಜಕ್ಕೂ ಉಪಕಾರವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ, ನಾವು ಉಪಯೋಗವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಅನೇಕ ವರ್ಷಗಳ ಕಾಲ ಕೆಲಸವನ್ನು ಮಾಡುತ್ತಾ ಸಮಾಜಕ್ಕೂ ಉಪಕಾರವನ್ನು ಮಾಡುತ್ತಾ ನಾವು ಅದರಿಂದ ಉಪಕಾರವನ್ನು ಪಡೆಯುತ್ತಾ ಕೆಲವು ವರ್ಷಗಳಾದ ಮೇಲೆ ಆ ಕೆಲಸದಿಂದ ನಿವೃತ್ತರಾದ ಮೇಲೆ ಆ ವೃದ್ಧಾವಸ್ಥೆಯಲ್ಲಿ ನಾವು ನಮ್ಮ ಎಲ್ಲ ಕರ್ತವ್ಯಗಳನ್ನು ಮುಗಿಸಿಬಿಟ್ಟು ಸುಖವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲೇ ಮಾಡಬೇಕಾದ ಅಧ್ಯಯನವನ್ನು ಸರಿಯಾಗಿ ಮಾಡದೆ ಅದನ್ನು ಉದಾಸೀನ ಮಾಡಿದರೆ ತದನಂತರ ನಮಗೆ ಒಳ್ಳೆಯ ಕೆಲಸವೂ ಸಿಗುವುದಿಲ್ಲ, ಕೆಲಸವನ್ನು ಮಾಡುವುದಕ್ಕೂ ಆಗುವುದಿಲ್ಲ, ಯಾವ ಸಂಪಾದನೆಯನ್ನು ಸಹ ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ನಮಗೆ ವಿಹಿತವಾದಂತಹ ಕರ್ತವ್ಯಗಳನ್ನು ನಿಭಾಯಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಆಗ ವೃದ್ಧಾವಸ್ಥೆಯಲ್ಲಿ ನಾವು ಸುಖವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬಾಲ್ಯೇ ವಯಸ್ಸಿ ತತ್ಪುರ್ಯಾತ್ ಏನ ವೃದ್ಧ ಸುಖಂ ವಸೇತ್ ಅಂತ. ಆದರೆ ಆ ವೃದ್ಧಾವಸ್ಥೆಯು ಮುಗಿದ ನಂತರ ಒಂದು ದಿವಸ ನಾವು ಈ ಶರೀರವನ್ನು ಬಿಡಬೇಕಾಗಿ ಬರುತ್ತೆ. ಆ ಶರೀರವನ್ನು ಬಿಟ್ಟ ಮೇಲೆ ನಮ್ಮ ಮುಂದಿನ ಗತಿ ಏನು ಅಂತ ಒಂದು ಪ್ರಶ್ನೆ ಇದ್ದೇ ಇದೆ. ಯಾಕೆ ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಹಣವಾಗಲಿ, ನಮ್ಮ ಐಶ್ವರ್ಯವಾಗಲಿ, ಮನೆ ಆಸ್ತಿಯಾಗಲಿ, ಇದು ಯಾವುದೂ ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ನಾವು ಈ ಶರೀರವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗುವಾಗ. ಆಗ ಆ ಮುಂದಿನ ಲೋಕದಲ್ಲಿ ನಾವು ಸುಖವಾಗಿರಬೇಕಾದರೆ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ಸಮಾಧಾನವನ್ನು ಶಾಸ್ತ್ರದಲ್ಲಿ ಇನ್ನೊಂದು ವಾಕ್ಯದಲ್ಲಿ ಹೇಳಿದ್ದಾರೆ, ಯಾವಜ್ಜೀವಂಚ ತತ್ಪುರ್ಯಾತ್ ಏನ ಅಮುತ್ರ ಸುಖಂ ವಸೇತ್ ಅಂತ. ಅಂದರೆ ವೃದ್ಧಾವಸ್ಥೆಯಲ್ಲಿ ಚೆನ್ನಾಗಿ ಸುಖವಾಗಿರಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಹೇಗೆ ಯೌವನದಲ್ಲಿದ್ದಾವಾಗಲೇ ನಾವು ಮಾಡಿಕೊಳ್ಳಬೇಕೋ ಅದೇ ರೀತಿಯಾಗಿ ಈ ಶರೀರವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋದಾಗ ಅಥವಾ ಇನ್ನೊಂದು ಶರೀರವನ್ನು ಪಡೆಯುವಾಗ ಅದರಲ್ಲೂ ನಾವು ಚೆನ್ನಾಗಿರಬೇಕು ಅಂತಂದರೆ
ಸುಖವಾಗಿರಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಇಡೀ ಜನ್ಮದಲ್ಲಿ ಯಾವ ಜೀವ ಆಚರಣೆ ಮಾಡಬೇಕು ಅಂತ ಅದರ ಅರ್ಥ. ಅಂದರೆ ಈ ಜನ್ಮದಲ್ಲಿ ನಮ್ಮ ಬಾಲ್ಯದಿಂದ ಶರೀರವನ್ನು ಬಿಡುವವರೆಗೆ ಶಾಸ್ತ್ರಗಳಲ್ಲಿ ಅನೇಕ ವಿಧವಾದಂತಹ ಧರ್ಮಾಚರಣೆಗಳನ್ನು ಹೇಳಿದ್ದಾರೆ. ಈ ಧರ್ಮಾಚರಣೆಗಳನ್ನು ನಾವು ಮಾಡಿದಾಗ ಈ ಶರೀರವನ್ನು ಬಿಟ್ಟು ಮುಂದಿನ ಲೋಕಕ್ಕೆ ಹೋಗುವಾಗ ಅಥವಾ ಮುಂದಿನ ಶರೀರವನ್ನು ಪಡೆಯುವಾಗ ನಮಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ, ಸುಖವು ಪ್ರಾಪ್ತವಾಗುತ್ತೆ. ಹೇಗೆ ಈ ಲೋಕದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಪಡಿಬೇಕು ಅಂತಂದರೆ ಅದಕ್ಕೆ ಧನ ಬೇಕು, ದುಡ್ಡು ಬೇಕು. ದುಡ್ಡಿದ್ರೆ ಮಾತ್ರ ಈ ವಸ್ತುವಿಗೆ ಇಷ್ಟು, ಈ ವಸ್ತುವಿಗೆ ಇಷ್ಟು ಅಂತ ಅಷ್ಟನ್ನು ಕೊಟ್ಟರೆ ಮಾತ್ರ ಆ ಪದಾರ್ಥವು ನಮಗೆ ಸಿಗುತ್ತೆ. ಅದರಿಂದ ನಾವು ಸುಖವಾಗಿರುವುದಕ್ಕೆ ಸಾಧ್ಯವಾಗುತ್ತೆ, ಏನೋ ಒಂದು ಸುಖವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಬೇರೆ ಲೋಕಕ್ಕೆ ಹೋಗುವಾಗ ಈ ಹಣವು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಅಲ್ಲಿಗೆ ನಮಗೆ ಉಪಯೋಗಕ್ಕೆ ಬರುವಂತಹ ಹಣ ಯಾವುದು ಅಂತಂದರೆ ಧರ್ಮ ಎಂಬತಕ್ಕಂತಹದ್ದು. ನಾವು ಈ ಶರೀರವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥವರು ಮೊಟ್ಟ ಮೊದಲಿಗೆ ನೋಡುವುದು ಅದನ್ನು, ಯಾವುದನ್ನು, ಇವನ ಹತ್ರ ಎಷ್ಟು ಧರ್ಮ ಇದೆ, ಎಷ್ಟು ಧರ್ಮ ಮಾಡಿದ್ದಾನೆ ಅನ್ನುವುದನ್ನು ಮಾತ್ರ ನೋಡ್ತಾರೆ. ಆ ಧರ್ಮಕ್ಕೆ ತಕ್ಕಂತೆ ಅವನಿಗೆ ಫಲವನ್ನು ಕೊಡ್ತಾರೆ ಮತ್ತು ಮುಂದಿನ ಶರೀರವನ್ನು ಸಹ ಆ ಧರ್ಮಕ್ಕೆ ತಕ್ಕಂತೆ ಅವನಿಗೆ ಭಗವಂತ ಅನುಗ್ರಹಿಸ್ತಾನೆ. ಹಾಗಾಗಿ ಇಂತಹ ಧರ್ಮಾಚರಣೆ ಎಂಬತಕ್ಕಂತಹದ್ದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಈ ಜನ್ಮದಲ್ಲಿ ಮಾಡಿರತಕ್ಕಂತಹ ಪುಣ್ಯಗಳನ್ನು ನಾವು ಕೆಲವು ಪುಣ್ಯಗಳನ್ನು ಈ ಜನ್ಮದಲ್ಲೂ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ ಮತ್ತು ಮುಂದಿನ ಲೋಕಗಳಲ್ಲೂ ಮುಂದಿನ ಜನ್ಮಗಳಲ್ಲೂ ಸಹ ನಾವು ಅದರ ಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಂತಹ ಧರ್ಮಾಚರಣೆಯು ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಅತ್ಯಂತ ಅವಶ್ಯಕ. ಧರ್ಮಾಚರಣೆಗೆ ನಾವು ಅತ್ಯಂತ ಪ್ರಾಧಾನ್ಯವನ್ನು ಕೊಡಬೇಕು. ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಜೀವನದಲ್ಲಿ ಪ್ರತಿಯೊಂದು ದಿವಸದಲ್ಲೂ ತನಗೆ ಸಿಗುವಂತಹ ಸಮಯವನ್ನು ಎರಡು ರೀತಿಯಾಗಿ ವಿಭಾಗ ಮಾಡಿಕೊಂಡು ಒಂದು ಸಮಯವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಲೌಕಿಕವಾದ ಕೆಲಸಗಳಿಗಾಗಿ ವಿನಿಯೋಗ ಮಾಡಬೇಕು ಮತ್ತು ಇನ್ನೊಂದು ಸಮಯವನ್ನು ನಮ್ಮ ಉದ್ಧಾರಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ನಮಗೆ ಬೇಕಾದಂತಹ ಧರ್ಮವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ, ಧರ್ಮಾಚರಣೆಯನ್ನು ಮಾಡುವುದಕ್ಕೋಸ್ಕರ ವಿನಿಯೋಗ ಮಾಡಬೇಕು. ಈ ರೀತಿಯಾಗಿ ನಮ್ಮ ಜೀವನದಲ್ಲಿರತಕ್ಕಂತಹ ಪ್ರತಿಯೊಂದು ದಿವಸವನ್ನು ನಾವು ಸಾರ್ಥಕ ಮಾಡಿಕೊಂಡ್ರೆ ಮಾತ್ರ ನಮ್ಮ ಈ ಜೀವನವು ಸಾರ್ಥಕವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಧರ್ಮಾಚರಣೆಗೆ ಅತ್ಯಂತ ಪ್ರಾಧಾನ್ಯವನ್ನು ಕೊಡಬೇಕು ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳ್ತಾ ಇದ್ದೇವೆ. ಇಂತಹ ಒಂದು ಧರ್ಮ ಮಾರ್ಗವನ್ನು ಉಪದೇಶ ಮಾಡುವುದಕ್ಕಾಗಿಯೇ ಭಗವಂತ ಅನೇಕ ಅವತಾರಗಳನ್ನು ಮಾಡಿ ಆ ಅವತಾರಗಳಲ್ಲಿ ಧರ್ಮೋದ್ಧಾರವನ್ನು ಮಾಡಿ ಧರ್ಮವನ್ನು ನಮಗೆಲ್ಲರಿಗೂ ಸಹ ತನ್ನ ಆಚರಣೆಯ ಮೂಲಕವಾಗಿ ಮತ್ತು ಉಪದೇಶಗಳನ್ನು ಮಾಡುವುದರ ಮೂಲಕವಾಗಿ ಭಗವಂತ ಆ ಧರ್ಮವನ್ನು ನಮಗೆ ಉಪದೇಶ ಮಾಡಿದ್ದಾನೆ. ಈ ಕಲಿಯುಗದಲ್ಲಿ 1200 ವರ್ಷಗಳ ಹಿಂದೆ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಸಹ ಈ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಅವತಾರ ಮಾಡಿ ಅಧರ್ಮವನ್ನು ದೂರ ಮಾಡಿ ಧರ್ಮೋದ್ಧಾರವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯ ಮಾರ್ಗವನ್ನು ತೋರಿಸಿ ಈ ಲೋಕಕ್ಕೆ ಪರಮಾನುಗ್ರಹ ಮಾಡಿದ್ದಾರೆ. ಅವರ ಪ್ರತಿಯೊಂದು ಉಪದೇಶವೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಸದಾ ಸಂಸ್ಮರಣೀಯವೂ ಆಗಿದೆ. ಹಾಗಾಗಿ ಅಂತಹ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಪ್ರತಿಯೊಬ್ಬರೂ ಸಹ ಅತ್ಯಂತ ಕೃತಜ್ಞರಾಗಿರಬೇಕು ಮತ್ತು ಭಗವತ್ಪಾದರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಲ್ಲಿ ಆರಂಭದಿಂದಲೂ ಸಹ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯು ನಡ್ಕೊಂಡು ಬರ್ತಾ ಇದೆ. ಇಂತಹ ಪರಂಪರೆಯಲ್ಲಿ 36ನೇ ಅಧಿಪತಿಗಳು ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈಗ ಪ್ರಸ್ತುತ ಈ ಪೀಠದಲ್ಲಿ ಅಧಿಪತಿಗಳಾಗಿದ್ದು ಎಲ್ಲರಿಗೂ ಸಹ ಸಮಸ್ತ ಆಸ್ತಿಕರಿಗೂ ಸಹ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡುತ್ತಾ ಎಲ್ಲರಿಗೂ ಸಹ ವಂದನೀಯರಾಗಿದ್ದಾರೆ. ಈ ಶಾರದಾ ಪೀಠದಲ್ಲಿ
ಒಂದು ಅವಿಚ್ಛಿನ್ನವಾದಂತಹ ಗುರು ಪರಂಪರೆ ಇದ್ದ ಹಾಗೆ ಈ ಪೀಠಕ್ಕೆ ಒಂದು ಶಿಷ್ಯ ಪರಂಪರೆಯೂ ಇದೆ. ಎಷ್ಟೋ ಜನರು ಪರಂಪರೆಯಾಗಿ ವಂಶ ಪಾರಂಪರ್ಯವಾಗಿ ಈ ಪೀಠಕ್ಕೆ ಶಿಷ್ಯರಾಗಿ ಈ ಪೀಠದಲ್ಲಿ ಗುರು ಸೇವೆಯನ್ನು ಮಾಡತಕ್ಕಂತಹ ಶಿಷ್ಯರು ಇದ್ದಾರೆ. ಈ ಪೀಠದ ಶಿಷ್ಯ ಜನರು ಯಾವುದೋ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಸೀಮಿತವಾಗಿಲ್ಲ, ಸಮಸ್ತ ಭಾರತ ದೇಶದಲ್ಲೂ ಮತ್ತು ವಿದೇಶಗಳಲ್ಲೂ ಸಹ ಈ ಪೀಠದ ಶಿಷ್ಯ ಜನರು ಇದ್ದಾರೆ. ಅವರೆಲ್ಲರಿಗೂ ಸಹ ಪ್ರತಿ ವರ್ಷದಲ್ಲೂ ಗುರುಗಳು ಚಾತುರ್ಮಾಸ್ಯಾನುಷ್ಠಾನವನ್ನು ಮಾಡತಕ್ಕಂತಹ ಈ 2 ತಿಂಗಳುಗಳ ಕಾಲ ಅತ್ಯಂತ ಮುಖ್ಯವಾದದ್ದು. ಇಂತಹ ಒಂದು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಗುರುಗಳು ಶೃಂಗೇರಿಯಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದರೆ ಶೃಂಗೇರಿಯಲ್ಲಿ ಬರುವುದು, ಅಥವಾ ಬೇರೆ ಎಲ್ಲಾದರೂ ಚಾತುರ್ಮಾಸ್ಯ ಅನುಷ್ಠಾನವನ್ನು ಮಾಡಿದರೆ ಅಲ್ಲಿಯೂ ಹೋಗಿ ಈ ಸಂದರ್ಭದಲ್ಲಿ ದರ್ಶನವನ್ನು, ಚಾತುರ್ಮಾಸ್ಯಾನುಷ್ಠಾನದ ಸಂದರ್ಭದಲ್ಲಿ ದರ್ಶನವನ್ನು ತಪ್ಪಿಸದೆ ಖಂಡಿತವಾಗಿಯೂ ಗುರುಗಳ ದರ್ಶನಕ್ಕೆ ಬಂದು ಗುರುಗಳ ದರ್ಶನವನ್ನು ಪಡೆದು ಅವರ ಆಶೀರ್ವಾದಗಳನ್ನು ಪಡೆದು ನಂತರ ಅವರವರ ಕಾರ್ಯಗಳಲ್ಲಿ ಪ್ರವೃತ್ತರಾಗುವುದು ಎಂಬತಕ್ಕಂತಹ ಒಂದು ಪರಂಪರೆ ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಎಷ್ಟೋ ಜನರು ಎಷ್ಟೋ ವರ್ಷಗಳು ಒಂದು ವರ್ಷವನ್ನು ತಪ್ಪಿಸದೆ ನಿಯತವಾಗಿ ಈ ಚಾತುರ್ಮಾಸ್ಯ ಅನುಷ್ಠಾನದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಗುರುಗಳ ದರ್ಶನವನ್ನು ಪಡೀತಾ ಇದ್ದಾರೆ. ಆದರೆ ಈ ವರ್ಷವು ನಮ್ಮ ದೇಶದಲ್ಲಿ ಹಿಂದೆಂದೂ ಯಾವತ್ತೂ ಸಹ ನಾವು ಕೇಳಲೂ ಇಲ್ಲ ಮತ್ತು ಊಹಿಸಲೂ ಇಲ್ಲ ಅಂತಹ ಒಂದು ಸಂದರ್ಭವು ನಮ್ಮ ದೇಶದಲ್ಲಿ ಬಂದಿರುವುದು. ಈ ಕೊರೋನಾ ಅಂತಹ ಒಂದು ಮಹಾಮಾರಿಯಾಗಿರ್ತಕ್ಕಂತಹ ವ್ಯಾಧಿ ವಿಶೇಷವು ಎಲ್ಲೋ ಹುಟ್ಟಿ ನಮ್ಮ ದೇಶದಲ್ಲೂ ಸಹ ಪ್ರವೇಶ ಮಾಡಿ, ಅನೇಕ ದೇಶಗಳಲ್ಲೂ ಪ್ರವೇಶ ಮಾಡಿದೆ, ನಮ್ಮ ದೇಶದಲ್ಲೂ ಸಹ ಪ್ರವೇಶ ಮಾಡಿ ಹಿಂದೆ ಅತ್ಯಂತ ಶಾಂತಿಯುತವಾಗಿ ಅತ್ಯಂತ ಆರೋಗ್ಯವಂತವಾಗಿದ್ದಂತಹ ನಮ್ಮ ದೇಶದಲ್ಲಿ ಪ್ರವೇಶಿಸಿ ಎಷ್ಟೋ ಲಕ್ಷಾಂತರ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಇದರಿಂದ ಎಲ್ಲರಿಗೂ ಸಹ ಎಷ್ಟೋ ಕಷ್ಟವೂ ಸಹ ಅನುಭವಿಸಬೇಕಾಗಿ ಬರ್ತಾ ಇದೆ. ಇದು ಅತ್ಯಂತ ವಿಷಾದಕರವಾದಂತಹ ಒಂದು ವಿಷಯ. ಒಂದು ಕಡೆ ಈ ವ್ಯಾಧಿಯು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ಎಂಬತಕ್ಕಂಥದ್ದು ಒಂದು ವಿಷಾದಕರವಾದ ವಿಷಯವಾಗಿದ್ದರೂ, ಇನ್ನೊಂದು ಕಡೆ ಈ ವ್ಯಾಧಿ ಗುಣವಾಗುವಂಥ, ಈ ವ್ಯಾಧಿಯಿಂದ ಮುಕ್ತರಾಗಿರತಕ್ಕಂಥವರ ಸಂಖ್ಯೆಯಲ್ಲೂ ಸಹ ಆಧಿಕ್ಯವು ಕಾಣ್ತಾ ಇರುವುದು ಭಗವಂತನ ಅನುಗ್ರಹದಿಂದ. ಇದರ ಚೇತರಿಕೆಯ ಸಂಖ್ಯೆಯಲ್ಲಿ ಆಧಿಕ್ಯ ಉಂಟಾಗ್ತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ಇದರ ಹಿಂದೆ ಎಷ್ಟೋ ಜನರ ಪರಿಶ್ರಮವೂ ಸಹ ಒಂದು ಕಾರಣವಾಗಿದೆ. ಎಷ್ಟೋ ಜನ ಈ ಸ್ಥಿತಿಯಿಂದ ಜನರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ, ಈ ಸ್ಥಿತಿಯಿಂದ ಮತ್ತೆ ದೇಶವು ಒಳ್ಳೆಯ ಸ್ಥಿತಿಯನ್ನು ತಲುಪುವುದಕ್ಕಾಗಿ ವಿಶೇಷವಾಗಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಅವರ ಒಂದು ಪರಿಶ್ರಮವೂ ಸಹ ಇದರ ಹಿಂದೆ ಒಂದು ಕಾರಣ ಇದ್ದೇ ಇದೆ. ಇದು ಅತ್ಯಂತ ಪ್ರಶಂಸನೀಯವಾಗಿರ್ತಕ್ಕಂಥದ್ದು. ಆದರೆ ಯಾರೂ ಸಹ ಇದನ್ನು ಉದಾಸೀನ ಮಾಡುವಂತಿಲ್ಲ. ಯಾಕೆ ಅಂತಂದರೆ ಇದರ ಚೇತರಿಕೆ ಸಂಖ್ಯೆಯಲ್ಲಿ ಆಧಿಕ್ಯವು ನಮಗೆ ಕಾಣ್ತಾ ಇದ್ದರೂ ಸಹ ಇದು ಸಮೂಲವಾಗಿ ನಿರ್ನಾಮವಾಗುವ ತನಕ ಯಾರೂ ಸಹ ಇದನ್ನು ಉದಾಸೀನ ಮಾಡುವ ಹಾಗಿಲ್ಲ. ಹಾಗಾಗಿ ನಮ್ಮ ಒಳ್ಳೆಯದಕ್ಕೋಸ್ಕರ ಯಾವ ನಿಯಮಾವಳಿಯನ್ನು ಹಾಕಿದ್ದಾರೋ, ಯಾವ ನಿರ್ಬಂಧಗಳನ್ನು ಮಾಡಿದ್ದಾರೋ ಅಂತಹ ನಿರ್ಬಂಧಗಳನ್ನು ಎಲ್ಲರೂ ಅನುಸರಿಸಲೇಬೇಕು. ಹಾಗಾಗಿ ಅಂತಹ ಅನಿವಾರ್ಯವಾಗಿ ನಿರ್ಬಂಧಗಳನ್ನು ಹಾಕಬೇಕಾಗಿ ಬಂದಿರುವುದರಿಂದ, ಆ ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕಾಗಿ ಬಂದಿರುವುದರಿಂದ ಪ್ರತಿ ವರ್ಷವೂ ಶಿಷ್ಯ ಜನರಿಗೆ ಯಾವ ರೀತಿಯಾಗಿ ಶೃಂಗೇರಿಗೆ ಬಂದು ಚಾತುರ್ಮಾಸ್ಯ ಸಂದರ್ಭದಲ್ಲಿ ಗುರುಗಳ ದರ್ಶನವನ್ನು ಪಡೆದು ಅವರಿಂದ ಆಶೀರ್ವಾದಗಳನ್ನು ಪಡೆಯುವಂತಹ ಒಂದು
ಸಂದರ್ಭ ಇತ್ತೋ ಅದು ಈ ವರ್ಷದಲ್ಲಿ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಲ್ಲ ಶಿಷ್ಯರೆಲ್ಲರೂ ಸಹ ಅವರವರು ಇದ್ದಂತಹ ಪ್ರದೇಶಗಳಿಂದಲೇ ಮನಸ್ಸಿನಲ್ಲಿ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಶಾರದಾಂಬೆಯನ್ನು ಮತ್ತು ಜಗದ್ಗುರುಗಳು ನಮ್ಮ ಗುರುಗಳನ್ನು ಮನಸ್ಸಿನಲ್ಲೇ ಸ್ಮರಿಸಿಕೊಂಡು ಅಲ್ಲಿಂದಲೇ ಅವರ ಭಕ್ತಿಯನ್ನು ಅವರ ನಮಸ್ಕಾರಗಳನ್ನು ಗುರುಗಳಿಗೆ ಸಮರ್ಪಣೆ ಮಾಡಿ ನಿಮಗೆ ಗುರುಗಳ ಪರಿಪೂರ್ಣವಾದಂತಹ ಆಶೀರ್ವಾದವು ಸದಾ ಕಾಲ ಇದ್ದೇ ಇರುತ್ತೆ ಎಂಬತಕ್ಕಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶವೇ ಇಲ್ಲ. ಹಾಗಾಗಿ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಆಶೀರ್ವಾದಗಳು ಸಮಸ್ತ ಶಿಷ್ಯ ಜನರಿಗೂ ಸದಾ ಕಾಲ ಇರಲಿ ಮತ್ತು ಸಮಸ್ತ ಆಸ್ತಿಕ ಜನರಿಗೂ ಸದಾಕಾಲ ನಮ್ಮ ಗುರುಗಳ ಆಶೀರ್ವಾದಗಳು ಸದಾಕಾಲ ಇರಲಿ. ಶೀಘ್ರವಾಗಿಯೇ ನಮ್ಮ ದೇಶದಲ್ಲಿ ಇರತಕ್ಕಂತಹ ಈ ಸಂಕಷ್ಟ ಸ್ಥಿತಿ ಪರಿಹಾರವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಾರು ಇದರಿಂದ ತುಂಬ ಪೀಡಿತರಾಗಿದ್ದಾರೋ, ಇದರ ಕಾರಣವಾಗಿ ಯಾರು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಸಹ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ಉಂಟಾಗಲಿ. ಮತ್ತು ಸಮಸ್ತ ಶಿಷ್ಯ ಜನರಿಗೂ ಸಹ ಶೀಘ್ರವಾಗಿಯೇ ಸಾಕ್ಷಾತ್ ಶೃಂಗೇರಿಗೆ ಬಂದು ಪ್ರತ್ಯಕ್ಷವಾಗಿ ಗುರುಗಳ ದರ್ಶನವನ್ನು ಪಡೆಯುವಂತಹ ಸಂದರ್ಭವೂ ಸಹ ಅತಿ ಶೀಘ್ರವಾಗಿ ಬರಲಿ ಎಂಬುದಾಗಿ ಶ್ರೀ ಶಾರದಾ ಚಂದ್ರಮೌಳೀಶ್ವರರಲ್ಲೂ ಮತ್ತು ನಮ್ಮ ಗುರುಗಳ ಪಾದಾರವಿಂದಗಳಲ್ಲೂ ನಮ್ಮ ಪ್ರಾರ್ಥನೆಗಳನ್ನು ಮಾಡುತ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಾ ಈ ಭಾಷಣವನ್ನು ಇಲ್ಲಿ ಉಪಸಂಹರಿಸುತ್ತೇನೆ.